ಮಾಸ್ಟರ್ ಚೆಫ್ ಅಂತ ಇದು ಹೋಟ್ಲೊಂದು ಓಪನ್ ಆಗ್ತಾ ಇದೆ. ಅದು ತುಂಬ ಶುಚಿಯಾಗಿ ಕೊಡ್ತಾ ಇದ್ದಾರೆ. ಇವರು ಕೇರಳ ಮೂಲದವ್ರು ಆಗಿದ್ರು ಇಲ್ಲಿ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತಾ ಇದ್ದಾರೆ. ಆಗ ಮುಂದುವರಿಸ್ಕೊಂಡು ಅವ್ರು ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಂಡು ಈ ಪ್ರಾರಂಭೋತ್ಸವಕ್ಕೆ ಶುಭಾಶಯನ ಕೋರ್ತಾ ಇದ್ದೀನಿ. ಸ್ನೇಹಿತರಾದ ರಾಜಣ್ಣ ಮತ್ತು ಅವರ ಸ್ನೇಹಿತರು ಎಲ್ಲರೂ ಸೇರಿ ನೂತನವಾಗಿ ರೆಸ್ಟೋರೆಂಟನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರೂ ಸೇರಿ ಭಾಳ ಚೆನ್ನಾಗಿದೆ. ಈ ಹೈವೇ ರೋಡ್ ಬರೋರು ಹೋಗೋರು ಭಾಳ ಅನುಕೂಲವಾಗಿದೆ. ಎಲ್ಲ ಡ್ರೈವರ್ ಆಗಿರ್ಬೋದು, ಫ್ಯಾಮಿಲಿ ಮ್ಯಾನ್ಗಳಾಗ್ಬೋದು, ಎಲ್ಲರೂ ಬಂದು ಡೀಸೆಂಟಾಗಿದೆ. ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಂದ್ರೆ ತಮ್ಮಲ್ಲಿ ಶುಭ ಕೋರುತ್ತೇನೆ. ಏನಿವತ್ತು ನಮ್ಮ ವಿನೋದ್ ಅವರು ಮತ್ತು ಮೋಹನ್ ಅವರು ಸೇರಿಕೊಂಡು ಇವಾಗ ಏನು ಕೇಫ್ ಮಾಸ್ಟರ್ ಚೆಫ್ ಅನ್ನೋದೇನು ಹೋಟೆಲ್ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲ ಒಳ್ಳೆಯದಾಗಲಿ, ತುಂಬ ಪ್ರಾಫಿಟಲ್ಲಿ ಹೋಗಲಿ ಅಂತ ಅವ್ರಿಗೆ ವಿಶ್ ಮಾಡ್ತೀನಿ. ಏನು ಈ ರೋಡಲ್ಲಿ ಇವತ್ತು ತುಂಬ ಡಿಮ್ಯಾಂಡ್ ಇತ್ತು. ಈ ಥರ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಇರೋ ಹೋಟೆಲ್ಗೆ, ಒಂದು ಒಳ್ಳೆ ಸ್ಟ್ಯಾಂಡರ್ಡ್ಗಿಂತ ಅದಕ್ಕಿಂತ ಹೆಚ್ಚಾಗಿ ಇರೋವಂಥ ಒಂದು ಸ್ಟ್ಯಾಂಡರ್ಡ್ ಕಟ್ಟಿದ್ದಾರೆ ಹೋಟೆಲು. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ತುಂಬ ಒಳ್ಳೆಯದಾಗಲಿ, ಚೆನ್ನಾಗಿ ಓಡಲಿ. ನಮ್ಮ ಏರಿಯಾ ಜನಗಳಿಗೂ ತುಂಬ ಉಪಯೋಗ ಆಗುತ್ತೆ ಈ ಹೋಟೆಲ್ಲು. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ಭಾಗದಲ್ಲಿ ಆನೇಕಲ್ ತಾಲೂಕಲ್ಲಿ ಈ ಸರ್ಜಾಪುರ ಹತ್ತಿವಿಲೆ ಮಧ್ಯಭಾಗದಲ್ಲಿ ಹೋಟ್ಲಾಗ್ತಾ ಇರೋದು ನಾಗರಿಕರಿಗೆ, ಎಲ್ಲ ಇಲ್ಲಿನ ಅಪಾರ್ಟ್ಮೆಂಟು ವಿಲ್ಲಾಗಳಲ್ಲಿರೋದು, ಹಳ್ಳಿಗಳಲ್ಲಿರೋರಿಗೆ, ಜನಗಳಿಗೆ ಬಹಳ ಉಪಯುಕ್ತ ಆಗುತ್ತೆ. ಆದರೆ ಈ ಒಂದು ಹೋಟ್ಲಿನ ಮಾಲೀಕರಲ್ಲಿ ನಾನು ಮನವಿ ಮಾಡೋದೇನೆಂದರೆ, ಸ್ವಚ್ಛತೆ ಮೊದಲು ಆದ್ಯತೆ ಕೊಡಿ. ನೀವು ದರ ಆಮೇಲೆ ಸ್ವಚ್ಛತೆ ಕಾಪಾಡಬೇಕು. ಯಾಕಂದರೆ ಇವತ್ತು ಪ್ರತಿಯೊಂದು ಪದಾರ್ಥದಲ್ಲೂ ನಾವು ತಿನ್ನೋದಕ್ಕೆ ಪ್ರತಿಯೊಂದು ಕೆಮಿಕಲ್ ತುಂಬ ಜನ ಉಪಯೋಗಿಸ್ಬಿಡ್ತಾರೆ. ಅದರಿಂದ ಕೆಮಿಕಲ್ ಇಲ್ದಿರೇ ಮಾಮೂಲಾಗಿ ನಮ್ಮ ಏನು ಹಳ್ಳಿ ಶೈಲಿಯಲ್ಲಿ ಅಡುಗೆ ತಯಾರು ಮಾಡಿ ಕೊಟ್ಟರೆ ನಾಗರಿಕರಿಗೆ, ಈ ಒಂದು ಸಂಸ್ಥೆಗೆ ಬಂದಿರೋಂಥ ಕಸ್ಟಮರ್ಸ್ಗೂ ಅಷ್ಟೇ. ಇವತ್ತು ಕಸ್ಟಮರ್ಸು ದರ ನೋಡೋದಿಲ್ಲ. ಇವತ್ತು ಏನು ರುಚಿ ಅಥವಾ ಕ್ಲೀನ್, ಏನು ಸ್ವಚ್ಛತೆ, ಅದನ್ನ ಮೊದಲು ಕಾಪಾಡಬೇಕು. ಸ್ವಚ್ಛತೆ ಇದ್ದರೆ, ಟೇಸ್ಟ್ ಇದ್ದರೆ ಎಲ್ಲಿ ಬೇಕಾದರೂ ಎಷ್ಟು ದೂರ ಬೇಕಾದ್ರೂ. ಕೆಲವು ಟೈಮಲ್ಲಿ ನಾನೇ ಮಾತಾಡ್ತಾ ಇರ್ತೀನಿ, ಕೆಲವರು ಇಲ್ಲಿಂದ ಅಲ್ಲೆಲ್ಲ ಹೊಸಕೋಟೆ ಹತ್ರಕ್ಕೆ ಏನಕ್ಕೆ ಊಟಕ್ಕೆ ಬಿರಿಯಾನಿಗೆ ಹೋಗ್ತಾರೆ ಅಂದರೆ ನಾನು ಅಂದ್ಕೊಂಡೆ, ಇಲ್ಲಿಂದ ಅಷ್ಟು ದೂರ ಏನಕ್ಕೆ ಹೋಗ್ತಾ ಇದ್ದೀರಿ, ಯಾಕೆ ಎಲ್ಲೂ ಸಿಗೋದಿಲ್ಲ ಬಿರಿಯಾನಿ, ಹೊಸಕೋಟೆಗೆ ಹೋಗ್ಬೇಕು, ಅದು ಬೆಳಗ್ಗೆ ಎದ್ದು ಕ್ಯೂವಲ್ಲಿ ಇರಬೇಕು ಅಂದ್ಬಿಟ್ಟು. ಇಲ್ಲ, ಅಲ್ಲಿ ಬಹಳ ಟೇಸ್ಟ್ ಮಾಡ್ತಾರೆ, ಕ್ಲೀನ್ನೆಸ್ ಇರುತ್ತೆ, ಅದಕ್ಕೆ ನಾವು ಹೋಗ್ತಾ ಇರ್ತೀರಿ ಅಂದರು. ಅದರಿಂದ ನನಗೆ ಇಲ್ಲಿಂದ ಹೊಸಕೋಟೆ ಬೇರೆ ಬೇರೆ ಕಡೆ ಹೋಗೋ ಬದಲು ಇಲ್ಲೇ ನಮ್ಮ ಸ್ಥಳೀಯವಾಗಿ ನೀವೇ ಸ್ವಚ್ಛತೆಯಿಂದ ರುಚಿಕರ ರೀತಿಯಲ್ಲಿ ಮಾಡಿಕೊಟ್ರೆ ಎಲ್ಲ ಸಾರ್ವಜನಿಕರು ಏನಿಲ್ಲಿ, ಯಾಕಂದರೆ ಇನ್ಫೋಸಿಸು ಅಪಾರ್ಟ್ಮೆಂಟು ಜಾಸ್ತಿ ಇರೋದ್ರಿಂದ ಹೆಚ್ಚು ಕಾರ್ಮಿಕರಿರೋ ದೇಶ ಇದು. ನಮ್ಮಲ್ಲಿ ಮೊದಲು ಆನೇಕಲ್ ತಾಲೂಕಲ್ಲಿ ಬರೀ ಹಳ್ಳಿ ಜನ ಮಾತ್ರ ವಾಸ ಮಾಡ್ತಾಯಿದ್ರು. ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಇರೋಂಥ 30 ರಾಜ್ಯಗಳಿಂದ ಬಂದಂಥ ಎಲ್ಲ ಜನಾಂಗದವರು, ಎಲ್ಲ ಯಾಕಂದರೆ ಈ ಒಂದು ಹೋಟ್ಲಿಗೆ ಯಾವುದೇ ಒಂದೇ ಜನಾಂಗ, ಒಂದು ತಾಲೂಕು, ಒಂದು ಜಿಲ್ಲೆಯನ್ನು ಸೀಮಿತ ಇರೋದಿಲ್ಲ. ಪೂರ್ತಿ ಇಡೀ ಭಾರತ ದೇಶದಲ್ಲಿ ಎಲ್ಲ ತಾಲೂಕಿನಿಂದ, ಎಲ್ಲ ಡಿಸ್ಟ್ರಿಕ್ಟಿಂದ ಬರ್ತಾರೆ. ಮತ್ತೊಮ್ಮೆ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ, ಸ್ವಚ್ಛತೆಯನ್ನು ಕಾಪಾಡಿ ಒಳ್ಳೆಯ ಆರೋಗ್ಯಕರವಾದ ತಿಂಡಿ ಪದಾರ್ಥಗಳನ್ನು ಸಾರ್ವಜನಿಕರಿಗೆ ನೀಡಬೇಕಂದ್ಬಿಟ್ಟು ಮನವಿ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೋಟ್ಲನ್ನು ಪ್ರಾರಂಭ ಆಗಲಿ, ಯಶಸ್ವಿ ಆಗಲಿ, ಲಾಭದಾಯಕವಾಗಿ ಹೋಗಲಿ ಅಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ಈಗ ನಾವು ಈ ಸಂಭ್ರಮ ಇಲ್ಲಿ ಸ್ಟಾರ್ಟ್ ಮಾಡಿರೋದು ಮೇನ್ ಇಂಟೆನ್ಷನು, ಮುಂಚೆ ನಮ್ಮ ಗೆಸ್ಟ್ ಹೇಳಿರೋ ಪ್ರಕಾರ ಸ್ವಚ್ಛಂದಾಗಿರೋದು ಊಟ ಕೊಡಬೇಕು ಮತ್ತು ಕೆಮಿಕಲ್ ಫ್ರೀ ಊಟ ಕೊಡಬೇಕು. ಅದೇ ನಮ್ಮದು ಮೇನ್ ಇಂಟೆನ್ಷನ್ ಆಗಿರೋದು. ಇಲ್ಲಿ ಇವತ್ತು ಬೆಂಗಳೂರಲ್ಲಿ ಎಷ್ಟೋ ಸಂಸ್ಥೆಗಳಿದೆ, ರೆಸ್ಟೋರೆಂಟಲ್ಲಿ ಆಪ್ರೇಷನ್ ಮಾಡ್ತಾಯಿದ್ದಾರೆ. ಮತ್ತು ಕೆಲವು ಕಡೆ ಎಲ್ಲ ನಮ್ಮದು ಈ ಅಜಿನೋಮೋಟೊ ಥರ ಐಟಮ್ಸ್ ಪದಾರ್ಥ ಮಾಡ್ತಾಯಿದ್ದಾರೆ. ಮತ್ತು ಈ ಸೋಡಾ, ಬೇಕಿಂಗ್ ಸೋಡಾಸ್ ಯೂಸ್ ಮಾಡ್ತಾಯಿದ್ದೀವಿ, ಕಲರ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀವಿ. ನಾವು ಇಲ್ಲಿ ಬಂದುಬಿಟ್ಟು ಮೇನ್ ಇಂಟೆನ್ಷನ್ ಇರೋದು ಆ ಥರ ಪದಾರ್ಥಗಳು ಯಾವುದು ನಾವು ಯೂಸ್ ಮಾಡಲ್ಲ. ಸೊ ಇಲ್ಲಿ ಬಂದು ಊಟ ಮಾಡಿರೋರ್ಗೆ ಮನೆ ಹೋಗಿ ಮೇಲೆ ಖುಷಿಯಾಗಿ ಮಲಗಿರೋ ರೀತಿಯಲ್ಲಿ ಇರಬೇಕು. ಅದೇ ನಮ್ಮದು ಮೇನ್ ಇಂಟೆನ್ಷನು. ಸೊ ಅದು ನಾವು ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದೀವಿ. ನಾವು ಇನ್ನು ಮುಂದಕ್ಕೂ ನಾವು ಅದೇ ಥರ ಮಾಡುತ್ತೀವಿ. ನಾವು ಇವತ್ತು ದಿನದಲ್ಲಿ ಒಂದು ದಿನ 60,000 ಮೇಲೆ ಊಟ ಕೊಡ್ತಾಯಿದ್ವಿ. ನಾಟ್ ಓನ್ಲಿ ಬ್ಯಾಂಗ್ಳೂರು, ಎಂಟೈರ್ ಇಂಡಿಯಲ್ಲಿ ನಾವು ಅಷ್ಟು ಊಟ ಕೊಡ್ತಾಯಿದ್ದೀವಿ. ಈಗ ಮುಂದೆ ನಾವು ಅದು ಈ ಸಂಸ್ಥೆನ ಡೆವಲಪ್ ಮಾಡಿ ಇಂಡಿಯಾ ಪೂರ್ತಿ ಪ್ರಚಾರ ಮಾಡೋಣ ಅಂತ ಪ್ಲಾನ್ ಮಾಡ್ತಾಯಿದ್ದೀವಿ. ಸೊ ಅದೇ ನಿಮ್ದೆಲ್ಲರದು ಸಪೋರ್ಟ್ ಬೇಕಾಗುತ್ತೆ. ನಮಗೆ ಬಂದು ಟೇಸ್ಟ್ ಮಾಡಿ, ಮತ್ತು ನಮ್ಮದು ಫ್ಲೋರ್ ಮ್ಯಾನೇಜರ್ಲಿ ಇರ್ತಾರೆ, ವೆಬ್ಸೈಟ್ ಇದೆ, ನಮ್ಮದು ಇಮೇಲ್ ID ಇದೆ, ನಿಮ್ಮದು ಫೀಡ್ಬ್ಯಾಕ್ಸ್ ಎಲ್ಲ ಶೇರ್ ಮಾಡಿ ದಯವಿಟ್ಟು. ನಾವು ಅದನ್ನ ಪ್ರಕಾರ ನಮ್ಮ ಕಡೆಯಿಂದ ಏನಾದರೂ ನಿಮ್ಗೆ ಇಂಪ್ರೂವ್ಮೆಂಟ್ ಮಾಡಬೇಕನ್ನ ಕೂಡ ನಾವು ರೆಡಿ ಇದ್ದೀವಿ, ಅದು ಮುಂದಕ್ಕೆ ತಗೊಂಡು ಹೋಗೋದು. ಥ್ಯಾಂಕ್ ಯು. ನಮ್ಮ ಬಿದಿರುಗುಪ್ಪೆಯಲ್ಲಿ ವಿನೋದ್ ಕುಮಾರ್ ಅವರು ನೂತನವಾಗಿ ಪ್ರಾರಂಭಿಸಿರುವ ಈ ಒಂದು ಕೇಫ್ ಮಾಸ್ಟರ್ ಶೆಫ್ ಎಂಬ ಒಂದು ರೆಸ್ಟೋರೆಂಟನ್ನು ಉದ್ಘಾಟನೆ ಇದೆ. ಇದು ವೆಜ್ ಹಾಗೂ ನಾನ್ ವೆಜ್ ಎರಡನ್ನೂ ಸಹ ಇವತ್ತು ಮಾಡ್ತಾಯಿದ್ದಾರೆ. ಈ ಬಿದಿರುಗುಪ್ಪೆಯ ಮುಖ್ಯ ರಸ್ತೆಯಲ್ಲಿರೋದ್ರಿಂದ ಮತ್ತು ಎಲ್ಲ ಗ್ರಾಹಕರಿಗೂ ಒಂದು ಉತ್ತಮವಾದ ಮತ್ತು ರುಚಿಯಾದ ಒಂದು ಊಟದ ವ್ಯವಸ್ಥೆ ಇರ್ಬೋದು, ಮತ್ತು ಎಲ್ಲ ರೀತಿಯಲ್ಲೂ ಡಿಶಸ್ ಇರ್ಬೋದು.
ನೀಡುವ ಉದ್ದೇಶದಿಂದ ಮಾಡಿದ್ದಾರೆ. ಈ ಒಂದು ಹೋಟೆಲ್ಲು ತುಂಬ ಯಶಸ್ವಿಯಾಗಲಿ, ಅದೇ ರೀತಿ ಉತ್ತಮವಾದ ಗ್ರಾಹಕರಿಗೂ ಸಹ ಉತ್ತಮವಾದ ಒಂದು ಊಟದ ವ್ಯವಸ್ಥೆ ಇರ್ಬೋದು, ಒಂದು ಎಲ್ಲ ರೀತಿಯ ಸೌಕರ್ಯಗಳಿಗೂ ಸಹಕಾರಿಯಾಗ್ತದೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ವಿನೋದ್ ಕುಮಾರ್ ಹಾಗೂ ಅವರ ಸ್ನೇಹಿತರು, ಅದೇ ರೀತಿ ನಮ್ಮ ಮುರಳಿ ಮೋಹನ್ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಶುಭ ಹಾರೈಕೆಯನ್ನು ಮಾಡ್ತಾಯಿದ್ದೀನಿ.